एक सेल्फी. عيل سوي رقصة بياع يبلي واحد كرك يلا بياع طق سيارة. ಹೆಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮ್ ವಲೈಕಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತಿನ ನೀವು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿರಿ. ಏನಪ್ಪ ಜರ್ನಿ ಮಾಡ್ತಾ ಇದ್ದಾರಾ, ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಿರ್ಬೋದು ಫ್ರೆಂಡ್ಸ್. ನಾವು ಗಂಗಾವತಿ ಹೋಗ್ತಾ ಇದ್ದೀವಿ ನೋಡ್ರಿ. ಯಾಕೆ ಅಚಾನಕ್ ಗಂಗಾವತಿ ಹೋಗ್ತಾ ಇರೋದು ಅಂತಂದರೆ ಯಾಕಿಲ್ಲ ಫ್ರೆಂಡ್ಸ್, ನಮ್ಮ ಅಪ್ಪಾಜಿಗೆ ಗಂಗಾವತಿ ನೆನಪು ಬರ್ತಾ ಇದೆ ಅಂತೆ, ಗಂಗಾವತಿ ಮನೆ. ಅದರಿಂದಾಗಿ ನಾವು ನಮ್ಮ ಅಪ್ಪಾಜಿ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಸಿಂಧನೂರಲ್ಲಿನೇ ಇದ್ದಾರಲ್ಲ ನಮ್ಮ ಅಪ್ಪಾಜಿ, ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೀವಲ್ಲ. 1.5-2 ತಿಂಗಳಾಯಿತು. ಅದಕ್ಕೋಸ್ಕರ ಇವಾಗ ಅವ್ರಿಗೆ ಅವ್ರ ಮನೆ ನೆನಪು ಬರತೈತೆ ಫ್ರೆಂಡ್ಸ್. ಅದರಿಂದಾಗಿ ಅವ್ರಿಗೂ ಸ್ವಲ್ಪ ಚೆನ್ನಾಗಿ ಅನ್ನಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ನಾವು 1-2-3 ದಿನದ ರಜೆ ತೊಗೊಂಡು ಸ್ಕೂಲಲ್ಲಿ ಇವಾಗ ಹೋಗ್ತಾ ಇರೋದು ಫ್ರೆಂಡ್ಸ್. ನೋಡಿರಿ, ಇವಾಗ ಹೋಗ್ತಾ ಅಂದರು ನಾವಂತರೂ ದಾರಿಯಲ್ಲೆಲ್ಲ ಇಷ್ಟು ಎಂಜಾಯ್ ಮಾಡ್ಕೊತ, ಅಂದರೆ ಹೋಗುವಾಗ ಜರ್ನಿಯಲ್ಲಿ ಹಾಡು ಖವಾಲಿ ಅವೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊತ ಹೋಗ್ತಾ ಇದ್ವಿ ನೋಡಿರಿ ಫ್ರೆಂಡ್ಸ್. ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ವಿ ಅಂತ ನೀವು ನೋಡಿ ಕೇಳಿ. ಓಕೆ, ನೋಡ್ರಿ ಫ್ರೆಂಡ್ಸ್, ಇವಾಗ ಮಮ್ಮಿ ಮನೆಗೆ ಬಂದೀವಿ. ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಇದು ಜಿ.ಡಿ ಫ್ರೆಂಡ್ಸ್. ಎಲ್ಲಿ ನೋಡಿದ್ರೆ ಅಲ್ಲಿ ಎಷ್ಟು ಜಿ.ಡಿ ಅಂದರೆ ಮಮ್ಮಿ ಮನೆ ಓಪನ್ ಮಾಡಿದ ತಕ್ಷಣ ಇಷ್ಟೊಂದು ಡಸ್ಟ್, ಒಂಥರ ಹೊಗೆ ಥರ ಫ್ರೆಂಡ್ಸ್. ಆ ಥರ ಮನೆ ತುಂಬ ಫುಲ್ ಡಸ್ಟ್. ಅದಕ್ಕೆ ಅಪ್ಪಾಜಿಗೆ ಇಲ್ಲಿ ಕುಂದಿರ್ಸಿದ್ದೀವಿ. ಇಲ್ಲಿ ನೋಡ್ರಿ, ಮಂಚ ಈ ಥರ ಹಾಕಿದ್ವಿ, ಮತ್ತು ಅದಕ್ಕೆ ಒಳಸಿ ಹಾಕ್ಬೇಕು ಇವಾಗ. ಎಷ್ಟೊಂದು ಡಸ್ಟ್ ಇದಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಫಸ್ಟ್ ಅದು ಗಾದಿ ಎಲ್ಲ ಮಂಚ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಫ್ರೆಂಡ್ಸ್. ನಾನು ಮತ್ತು ನಮ್ಮ ಹಸ್ಬೆಂಡ್ ಕ್ಲೀನ್ ಮಾಡಿದ್ದೀವಿ. ನಾನು ಕ್ಲೀನ್ ಮಾಡುವಾಗ ನಾನು ಕ್ಯಾಮ್ರಾ ಹಿಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಅವ್ರು ಕ್ಲೀನ್ ಮಾಡುವಾಗ ಅಷ್ಟೇ ನಾನು ಕ್ಯಾಮ್ರಾ ಚಾಲು ಮಾಡಿದ್ದೀನಿ ನೋಡಿರಿ. ಫುಲ್ ಅಂದರೆ ಫುಲ್ ಡಸ್ಟ್ ಫ್ರೆಂಡ್ಸ್. ಯಾರು ಇಲ್ಲದ ಮನೆ ಒಂದು 4 ದಿನ ಮನೆ ಬಂದ್ ಮಾಡಿದ್ರೇನು ಡಸ್ಟ್ ಇರುತ್ತೆ. ಇವಾಗ 1.5-2 ತಿಂಗಳ ಆಯಿತು ಫ್ರೆಂಡ್ಸ್. ಅಂದರೆ ಮತ್ತು ಎಷ್ಟೊಂದು ಡಸ್ಟ್ ಆಗಿಬಿಡುತ್ತಾ, ಎಷ್ಟೆಲ್ಲ ಜಿಡಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಅರ್ಜೆಂಟ್ಗೋಸ್ಕರ ಮತ್ತು ಇವೆಲ್ಲ ಇದು ಮಂಚ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಬಳ್ಕೊಂಡು ಈ ಥರ ಗಾದಿ ಎಲ್ಲ ಹಾಕಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಜರ್ನಿ ಮಾಡಿ ಬಂದಿವಲ್ಲ, ಫುಲ್ ಟಯರ್ಡ್ ಬೇರೆ ಆಗ್ತಾಯಿತ್ತು ನೋಡಿರಿ. ಬಂದಿದ್ದ ತಕ್ಷಣ ಕೆಲಸ ಹತ್ಬಿಟ್ಟಿತ್ತು ನಮಗೆ. ಮತ್ತು ರಾತ್ರಿ ಮತ್ತು ನೋಡಿರಿ, ಮನೆಯಿಂದನೇ ಅಡುಗೆ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಫ್ರೆಂಡ್ಸ್. ಊಟನೂ ಮಾಡ್ಕೊಂಡಿದ್ವಿ ನಾವು. ರಾತ್ರಿ ಊಟ ಮಾಡ್ಕೊಂಡು ಮಕ್ಕೊಂಡಿದ್ದ. ಮತ್ತು ನೋಡಿರಿ ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನ್ ಮಾಡೋದಾಯಿತು. ಇವಾಗ ಅಪ್ಪಾಜಿ ಹೊರಗಡೆ ಕುಂದರ್ಸಿದ್ವಿ ರೀ. ಆಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ನಮ್ಮ ಲಗೇಜ್ ಇಲ್ಲೇ ಇದಾವ್ರಿ, ಎಲ್ಲ ಇಡಬೇಕು, ಸೆಟ್ ಮಾಡಬೇಕು. ಮತ್ತು ಈ ಕಡೆ ಕಿಚನ್ ರೂಮ್ ಐತ್ರಿ, ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಅಷ್ಟೇ ತೋರಿಸ್ತೀನಿ ನೋಡಿರಿ. ಇನ್ನು ಲಗೇಜ್ ಹೆಂಗೆ ಬೇಕಂದು ಬಿಟ್ಬಿಟ್ಟಿದ್ದೀವಿ. ಓಕೆ ನೋಡಿರಿ, ಈ ಥರ ಇದೆ ರೀ. ಅದಕ್ಕೆ ನಂಗೆ ಚೆನ್ನಾಗಿ ತೋರ್ಸೋಕ್ಕಾಗ್ತಿಲ್ಲ. ಅದೆಲ್ಲ ಸೆಟ್ ಮಾಡಬೇಕು. ಇನ್ನು ಅಲ್ಲಿ ಎಲ್ಲ ಪತ್ರಿ ಹಾಕ್ತೀವಿ ರೀ. ಇದು ಟೆಂಪ್ರರಿ ಕಿಚನ್ ರೂಮ್ ಮಾಡಿರೋದು ಇದು. ಅಂದರೆ ನಮ್ಮ ಮನೆ ಎಲ್ಲ ಈ ಕಡೆ ಇದೆ ಗೊತ್ತಲ್ಲ, ಈ ಸೈಡು ನಾವು ಒತ್ತಿ ಹಾಕಿದ್ದೀವಿ ಮನೆ. ಹೆವಿ ಡಿಪಾಸಿಟ್ಗೆ ಕೊಟ್ಟಿರೋದಲ್ವ, ಅದಕ್ಕೋಸ್ಕರ ಡಿವೈಡ್ ಮಾಡಿ ಇದೊಂದು ರೂಮ್ ಅಂತ ಹೇಳ್ಬಿಟ್ಟು ಅಪ್ಪಾಜಿಗೋಸ್ಕರ ಕುಂದೋಕ್ಕೆ, ಇಲ್ಲಿ ಎದಳಕ್ಕೆ, ಏನಾದರೂ ಇಲ್ಲಿ ನೀರಿಗೆ ಬಿಸಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು, ನಾವು ಬಂದರೆ ಹೋಗೋರಿಗೋಸ್ಕರ ಅಂತ ಹೇಳ್ಬಿಟ್ಟು ಇಷ್ಟು ಮಾಡ್ಕೊಂಡಿದ್ದೀವಿ ರೀ. ಅಷ್ಟೇ, ಮತ್ತೇನಿಲ್ಲ. ಮತ್ತು ಇಲ್ಲಿ ನೋಡಿರಿ, ಹೊರಗಡೆ ಈ ಥರ ಇದೆ. ಹೊರಗಡೆನೂ ತುಂಬ ಧೂಳ ಎಲ್ಲ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಹೊರಗಡೆ ಎಲ್ಲ ಜೀಡಿ ಧೂಳ ಇಷ್ಟ ಕುಂದಿತ್ತು. ಎಲ್ಲ ಕಸ ಬೆಳೆದ್ಬಿಟ್ಟು ಎಲ್ಲ ತೊಳೆದಿದ್ದೀನಿ. ನಾವು ಅಪ್ಪಾಜಿಲಿ ಕೂತ್ಕೊಂಡಿದ್ದಾರೆ, ತೋರಿಸ್ತೀನಿ ತಗೊಳ್ರಿ. ಬೇರೆ ಯಾರೋ ಮಾತ್ರಕ್ಕೆ ಬಂದಿದ್ದಾರೆ ರೀ, ಅದಕ್ಕೆ ಆಮೇಲೆ ತೋರಿಸ್ತೀನಿ. ಅವತ್ತಿದ್ರಿ ನೀವು?
ಮತ್ತೆ ಗೋಣ್ ನಿಂದ್ರತಿದ್ದೇ ಇಲ್ಲ ಅವ್ರು. ಸಣ್ಣ ಹುಡುಗರು ಗುಣ ಆದಂಗೆ ಬಿಟ್ಟು ಬಿಡೋದ ಏನು ಕಾಲು ಚಿನ್ನೂರಾಗ ತೋರಿಸಿರ ಅವ್ರು ಹೆಂಗ್ ನೋಡ್ಕೊಂತೀವಿ ಹಂಗ ಆರಾಮ ಆಗ್ತಾರ್ರಿ ಅವ್ರು. ಚಿನ್ನೂರಾಗ ತೋರಿಸಿರೋದು ಮಗಳು ಮಗಂತ ಅವನಿಗಂತ ಜಾಸ್ತಿ ಏನು ಹಂಗ ನೋಡ್ಕೇನು ಮಗಳು ಹುಡುಗಾಡಿಲ್ವಲ್ಲ ಅಮ್ಮಿ ಕುನ್ನಟಿಗೆ ಅಂತಾರಲ್ರಿ ಅಲ್ಲಿ ನಮ್ಮ ಊರಿನ ಹತ್ರ ಅಲ್ಲಿ ತೋರಿಸಿವಿ. ಮತ್ತೆ ಸಂತೆಕಲ್ಲೂರು ಅಂತ ಇನ್ನೊಂದೈತೆ ಅಲ್ಲಿ ಹೋಗಿ ತೋರಿಸ್ಕೊಂಡು ಬಂದೀವಿ. ಸ್ವಲ್ಪ ಕೂಡ ಮೊದಲ ಕುಂದ್ರಾಗ ಎಷ್ಟು ಕುಂದ್ರಾಗ ಬರ್ತಿದ್ದಿಲ್ಲ ಅವ್ರಿಗೆ, ನಿಂದ್ರಕ್ಕೆ ಬರ್ತಿದ್ದಿಲ್ಲ, ಮಾತಾಡಕ್ಕೆ ಬರ್ತಿದ್ದಿಲ್ಲ. ಮತ್ತೆ ಈಗ ಜೋಪಾನ ಮಾಡ್ಬೇಕು. ಇಲ್ಲಿ ನೋಡ್ರಿ ನಾಷ್ಟ ಮಾಡಕತ್ತೀವಿ ನೋಡ್ರಿ. ನಾಷ್ಟದಲ್ಲಿ ಏನೆಲ್ಲ ತೊಗೊಂಡ್ಬಂದಾರ ನೋಡ್ರಿ. ಪಡ್ಡು, ಇಡ್ಲಿ, ದೋಸೆ ಇವೆಲ್ಲ ತೊಗೊಂಡ್ಬಂದಾರ ನೋಡ್ರಿ ನಮ್ಮ ಹಸ್ಬೆಂಡು. ಅಪ್ಪಾಜಿಗೆ ಫಸ್ಟ್ ನಾಷ್ಟ ಮಾಡಿಸಿದ್ದೆ ಫ್ರೆಂಡ್ಸ್. ಅವ್ರು ನಾಷ್ಟ ಮಾಡಿಸಿದ ನಂತರನೇ ನಾನು ನಾಷ್ಟ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ ನಮ್ಮ ರಿಮ್ಶಾ ಎಷ್ಟು ಮಸ್ತ್ ರೆಡಿ ಆಗ್ಯಾಳ. ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಮಕ್ಕಳು ಬೆಕ್ಕಿಗೆ ತೊಗೊಂಡ್ಬಂದಾರ. ಬೆಕ್ಕಿಗೆ ತೊಗೊಂಡ್ಬಂದ್ಬಿಟ್ಟು ತಿನ್ನಕ್ಕಂತೇಳ್ಬಿಟ್ಟು ರೊಕ್ಕ ಇಸ್ಕೊಂಡ್ಬಿಟ್ಟು ಹಾಲು ತೊಗೊಂಡ್ಬಂದು ಬೆಕ್ಕಿಗೆ ಹಾಕಿದ್ದಾರೆ ನೋಡ್ರಿ. ನೋಡ್ರಿ ಹಾಸ್ಪಿಟಲ್ ಬಂದಿದ್ದೀವಿ ನಾವು. ನನ್ನ ನೆಗಡಿ ಕೆಮ್ಮು ಫುಲ್ ಜಾಸ್ತಿ ಆಗಿಬಿಡೈತೆ ರೀ. ಧ್ವನಿ ಕೂಡ ಸ್ವಲ್ಪ ಚೇಂಜ್ ಆಗಿಬಿಡೈತೆ. ಅದರಿಂದಾಗಿ ಹಾಸ್ಪಿಟಲ್ ಬಂದಿದ್ದೀವಿ, ಗೌರ್ಮೆಂಟ್ ಹಾಸ್ಪಿಟಲ್ ಬಂದೀವಿ. ತುಂಬ ಜನನೇ ಇದ್ದಾರೆ ಫ್ರೆಂಡ್ಸ್. ಲೈನ್ ಹತ್ತಿದೆ, ತೋರಿಸ್ತೀನಿ ನಿಮಗೆ ಎಷ್ಟು ಜನ ಇದ್ದಾರೆ ಹೆಂಗೆ ಅಂತ. ನಮ್ಮ ರಿಮ್ಶಾ ಒಂದು ನೆಗಡಿ ಕೆಮ್ಮು ಆಗಿತ್ತು. ಒಂದು ಇಂಜೆಕ್ಷನ್ ಮಾಡಿಸ್ಬೇಕಂತ ಬಂದೀವಿ ನೋಡ್ರಿ. ದೊಡ್ಡ ಇಂಜೆಕ್ಷನ್ ಮಾಡಿಸ್ಬಿಡ್ತೀನಿ ನೋಡ್ರಿ ಇವತ್ತು. ಅದಿಲ್ಲ ರಿಮ್ಶಾ ನೋಡ್ರಿ ಇವಾಗ ಚೀಟಿ ತೆಗೆಸಿದ್ವಿ. 5 ರೂಪಾಯಿ ಕೊಟ್ಟು ಚೀಟಿ ತೆಗೆಸ್ತಾರಲ್ಲ ಆ ಥರ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮೆಡಿಸನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರಿಂದಾಗಿ ನಾವು ಈ ಕಡೆ ಬಂದಿದ್ದೀವಿ. ಮತ್ತು ನೋಡ್ರಿ ಚೀಟಿ ತೊಗೊಂಡವರೆಲ್ಲ ಮತ್ತು ಇಲ್ಲಿ ಕೂಡ ಲೈನ್ ಹತ್ತಿದೆ. ಯಪ್ಪ ಎಲ್ಲಿ ನೋಡ್ರೆ ಅಲ್ಲಿ ಲೈನ್ ಹತ್ತುತ್ತಾ, ಎಷ್ಟೊತ್ತು ವೆಯ್ಟ್ ಮಾಡಬೇಕಾಗುತ್ತಾ. ಇದೇ ನಮಗೆ ಭಾಳ ರಿಸ್ಕ್. ಮತ್ತು ಇಲ್ಲಿ ನೋಡ್ರಿ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀವಿ. ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಬೇರೆ, ಇದಕ್ಕೂ ಲೈನ್ ಹಚ್ಚಬೇಕು ನೋಡ್ರಿ. ಅವರು ತೊಗೊಂಡು ಬಂದ್ರೆ ನಮ್ಮ ಹಸ್ಬೆಂಡೂ ನೋಡ್ರಿ, ಅವ್ರದ್ದು ಮತ್ತು ನಂದು ಟ್ಯಾಬ್ಲೆಟ್ಸ್. ನನಗೆ ನನ್ನ ಮಗಳಿಗೆ 3 ಜನಕ್ಕೂ ತುಂಬ ಶೀತ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಅಂದರೆ ನಮ್ಮ ರಿಮ್ಶಾಗೆ ಇಲ್ಲಿ ನೋಡೋಂಗಿಲ್ಲ ಅಂತೆ, ಮಕ್ಕಳು ನೋಡೋಂಗಿಲ್ಲ ಅಂತೆ. ಬೇರೆ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಐತಿ ಇಲ್ಲೇ, ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು. ಅದರಿಂದಾಗಿ ನಾವು ಆಯ್ತು ನೋಡ್ರಿ ತೋರಿಸ್ಕೊಳ್ಳೋದು. ಇವಾಗ ಹೋಗ್ತಾ ಇದ್ದೀವಿ. ಯಾರಿಗೆ ನೋಡಿದ್ರೆ ಎಲ್ಲರಿಗೆ ಕೆಮ್ಮು ನೆಗಡಿ ಇದೇ ಆಗ್ಬಿಟ್ಟೈತೆ ನೋಡ್ರಿ. ನನ್ನ ವಾಯ್ಸ್ ಗೊತ್ತಾಗ್ತಿದೆ ಇಲ್ಲ, ಚೇಂಜ್ ಆಗ್ತಿದೆ, ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಎಷ್ಟು ಕೋಲ್ಡ್ ಇದೆ ಫ್ರೆಂಡ್ಸ್ ಇಲ್ಲಿ. ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಆಗಿರುತ್ತೆ ಅಲ್ಲ. ನೋಡ್ರಿ ಇವಾಗೆ ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೋಗಿ ಬಂದು ನಮ್ಮ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಮತ್ತು ಈ ಕಡೆ ನಾವು ನೋಡ್ರಿ ಎಲ್ಲಿ ಬಂದೀವಿ, ಮಾಲ್ಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಅದು ಕ್ರಿಸ್ಮಸ್ ಹಬ್ಬ ಆಯ್ತಲ್ಲ, ಆವಾಗ ನೋಡ್ರಿ ನಮ್ಮ ಮಗಳು ಏನೆಲ್ಲ ಇದ್ದಾವೆ ಅವೆಲ್ಲ ಹಾಕೊಂಡು ರೀಲ್ಸ್ ಮಾಡ್ತಾಯಿದ್ಲು. ತುಂಬ ಖುಷಿ ಪಡ್ತಾಯಿದ್ಲು ಇವೆಲ್ಲ ನೋಡೋಕ್ಕೆ, ಹಾಕೋಣಕ್ಕೋಸ್ಕರ. ತುಂಬಾ ಖುಷಿ ಆಗುತ್ತಲ್ಲ ಫ್ರೆಂಡ್ಸ್, ಜಿಂಗಲ್ ಬೆಲ್ ಬಟ್ಟೆ ಹಾಕೋಣಕ್ಕೆ ಅವೆಲ್ಲ. ಮತ್ತು ಅಲ್ಲಿ ಹೋಗಿದ ನಂತರ ನಾವು ಇಲ್ಲಿ ನೋಡ್ರಿ, ನಾವು ನಮ್ಮ ಗಂಗಾವತಿಯಲ್ಲಿ ಬಿಗ್ ಡ್ಯಾಡಿ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಅಂಗಡಿ ಶಾಪು ಓಪನ್ ಆಗಿದ್ದೆ ರೀ ಹೊಸ್ದಾಗಿ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ ರೀ. ನಮ್ಮ ಗಂಗಾವತಿಯಲ್ಲಿನೇ ಇದೆ, ಒನ್ ಟೈಮ್ ಹೋಗ್ಬೇಕು ನೋಡಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ನಾವು ಇಲ್ಲಿ ಮಾಲಿಗೆ ಬಂದಿದ್ವಲ್ಲ ಅದೇ ರೂಟಲ್ಲಿ ಇದು ಶಾಪಿಗೆ ನೋಡಿದ್ವಿ ಫ್ರೆಂಡ್ಸ್. ನಮ್ಮ ಹುಡುಗಿ ನನ್ನ ಮಗಳು ಮಮ್ಮಿ ಹೋಗಿ ಬರೋಣ ಅಂತ ಹೇಳಿ ಹಠ ಮಾಡ್ತಾಯಿದ್ರು. ಮತ್ತು ನೋಡಿರಿ ಇವಾಗ ಹೋಗ್ತಾ ಇದ್ದೀವಿ. ಬಟ್ ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಬಹಳನೇ ಕಮ್ಮಿ ಇತ್ತು ಫ್ರೆಂಡ್ಸು. ವೀಡಿಯೋ ಶೂಟು ಪೂರ್ತಿ ಆಗುತ್ತೇನಿಲ್ಲ ಅಂತ ಅಂದ್ಕೊಂಡು ವೀಡಿಯೋ ಹಾಗೆ ಮಾಡ್ಕೊಂಡಿದ್ದೀನಿ, ಆದಷ್ಟು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಎಷ್ಟಾಯ್ತು ಅಷ್ಟು ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬಾ ಫೇಮಸ್ ಆಗಿದೆ ಈ ಶಾಪು. ಮತ್ತು ವಾರಕ್ಕೊಮ್ಮೆ ಆಫರ್ಸ್ ಇಡ್ತಾರೆ ಫ್ರೆಂಡ್ಸ್ ಇವರು. ತುಂಬ ಒಳ್ಳೊಳ್ಳೆ ಆಫರ್ಸ್ ಇರ್ತಾವೆ. ಮತ್ತು
ನೋಡಿರಿ ಚಳಿಗೋಸ್ಕರ ಇದು ಜಾಕೆಟ್ಗಳು ಜರ್ಕಿನು ಇವೆಲ್ಲ ಇದಾವೆ ಫ್ರೆಂಡ್ಸ್. ತುಂಬ ಹೊಸ ಕ್ವಾಲಿಟಿ, ಹೊಸ ಡಿಸೈನ್ದು ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಮತ್ತು ಇಲ್ಲಿ ನೋಡಿರಿ, ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ ಅಣ್ಣನೇ ನೋಡಿರಿ, ಈ ಶಾಪಿನ ಓನರ್ ಇವರೇ ನೋಡಿರಿ. ಅಂದರೆ ನಾವು ಹೋದಾಗ ಅವತ್ತಿನ ದಿನ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಅವರು ಎಲ್ಲೋ ಹೊರಗೆ ಹೋಗಿದ್ರಂತೆ, ಕೆಲಸ ಮಾಡೋರು ಅಷ್ಟೇ ಇದ್ದರು ಅಲ್ಲಿ. ಮತ್ತು ನನಗಂತೂ ಇಲ್ಲೆಲ್ಲ ಜಾಕೆಟ್ ಹಾಕಿದಾರಲ್ಲ ಇವೆಲ್ಲ ಭಾಳನೇ ಇಷ್ಟ ಆಯಿತು ಫ್ರೆಂಡ್ಸ್. ಎಷ್ಟು ಸ್ಮೂತಾಗಿತ್ತು, ಎಷ್ಟು ಶೈನಿಂಗು, ಎಷ್ಟು ಹೊಸ ಡಿಸೈನ್ ನೋಡಿದ್ರೇ ಬಹಳನೇ ಇಷ್ಟ ಆಯಿತು ನನಗೆ. ಯಾರಿಗೆಲ್ಲ ಬೇಕು ಹೋಗಿ ತಗೊಳ್ಳಿ, ಚೆನ್ನಾಗಿದೆ, ಕ್ವಾಲಿಟಿನ ಚೆನ್ನಾಗಿದೆ. ಮತ್ತು ಫ್ರೆಂಡ್ಸ್ ಇದು ವಿಡಿಯೋ ಮಾಡೋಷ್ಟಿಗೆ ಚಾರ್ಜಿಂಗ್ ಖಾಲಿ. Yeah.